ಡಿಸೆಂಬರ್ ಒಳಗೆ ಸಿಎಂ ಬದಲಾವಣೆ ಆಗೋದು ಸತ್ಯ. ಸಿದ್ದರಾಮಯ್ಯ ಹುದ್ದೆ ಕಳೆದುಕೊಳ್ಳೋದು 100% ನಿಜ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ ಒಳಗೆ ಸಿಎಂ ಬದಲಾವಣೆ ಆಗೋದು ಸತ್ಯ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಹುದ್ದೆ ಕಳೆದುಕೊಳ್ಳೋದು ಕೂಡ 100% ನಿಜ ಅಂತ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಸಂಬಂಧ ಒಪ್ಪಂದ ಆಗಿರೋದು ನಿಜ. ಸಿದ್ದರಾಮಯ್ಯ ಸ್ಥಾನ ಬದಲಾಗುತ್ತೆ. ಕ್ರಾಂತಿಯಿಂದ ಸಚಿವರು ಈಗಾಗಲೇ ಮನೆಗೆ ಹೋಗಿದ್ದಾರೆ. ಅಂದ್ರೆ ಕೆಎನ್ ರಾಜಣ್ಣ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ಒಪ್ಪಂದ ಆಗಿರೋದು ನಿಜ, ಈಗ ಜಗಳ ಆರಂಭ ಆಗಿದೆ ಅಷ್ಟೇ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, ಡಿಕೆಶಿ ಹಠ ಬಿಡ್ತಾ ಇಲ್ಲ. ಇಷ್ಟೇ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು, ಬೇರೆ ಏನೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಒಳ ಜಗಳದಿಂದಲೇ ಸರ್ಕಾರ ಪತನವಾಗ್ಲಿದೆ. ಕಾಂಗ್ರೆಸ್ ಸರ್ಕಾರ ಪತನವಾದ್ರೆ ನಾವೇನೂ ಸರ್ಕಾರ ರಚಿಸಲ್ಲ, ನಾವು ಚುನಾವಣೆಗೆ ಹೋಗಲು ಸಿದ್ಧರಿದ್ದೇವೆ ಅಂತ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ ಒಳಗೆ ಸಿಎಂ ಬದಲಾವಣೆ ಆಗೋದು ಸತ್ಯ. ಸಿದ್ದರಾಮಯ್ಯ ಹುದ್ದೆ ಕಳೆದುಕೊಳ್ಳೋದು ಕೂಡ 100% ನಿಜ. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ನೋಡೋಣ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗಿ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀನಿ. ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು, ಯಾರು ಮುಖ್ಯಮಂತ್ರಿ, ಯಾರು ಮಂತ್ರಿಗಳಾಗಿ ಸೇರ್ಪಡೆ ಆಗ್ತಾರೆ, ಹೊರಗಡೆ ಯಾರು ಬರ್ತಾರೆ, ಇದನ್ನೇ ಬರ್ತಾ ಇದೆ. ಅಂದ್ರೆ ಇಡೀ ರಾಜ್ಯ ಸರ್ಕಾರ ಮಂತ್ರಿಮಂಡಲ ರಚನೆಯಲ್ಲಿ ಇದೆ, ಅವರೇ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಏನು 3 ಪೈಸದ ಬೆಲೆನೇ ಇಲ್ಲ. ಆಕ್ಚುಲಿ ಮುಖ್ಯಮಂತ್ರಿ ಕ್ಯಾಬಿನೆಟ್ ನ ಮಾಡಬೇಕು. ಈ ಮುಖ್ಯಮಂತ್ರಿ ಇಲ್ಲೇ ಇಲ್ಲ, ಇವರಿವರೇ ಕ್ಯಾಬಿನೆಟ್ ರಚನೆ ಮಾಡ್ಕಂತವ್ರೆ. MLA ರಚನೆ, ನಾನೇ ಮಂತ್ರಿ. ನಾನ್ DK ಶಿವಕುಮಾರ್ ಆಗ್ತಾರೆ ಅಂತ ಹೇಳಿಲ್ಲ. ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ, ಸಿದ್ದರಾಮಯ್ಯ ಔಟ್ ಗೋಯಿಂಗ್ CM ಅಂತ ಹೇಳಿದ್ರು. ಇವತ್ತು ಅದಕ್ಕೆ ನಾನು ಬದ್ಧತೆ ಇದ್ದೀನಿ. ಇವತ್ತು ನವೆಂಬರ್ ಡಿಸೆಂಬರ್ ಒಳಗಡೆ, ಈ ವರ್ಷದ ಒಳಗಡೆ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತದೆ. ಈ ಕ್ರಾಂತಿ ಅಂತ ಹೇಳಿ ಒಬ್ರು ಮಂತ್ರಿ ಮನೆಗೆ ಹೋಗಿದ್ದಾರೆ. ಯಾರು? ರಾಜಣ್ಣ ಮನೆಗೆ ಹೋಗಿದ್ದಾರೆ. ಮಂತ್ರಿ ಅಂತ ಕ್ರಾಂತಿ ಅಂತ ಹೇಳಿ ಮನೆಗೆ ಹೋಗಿದ್ದಾರೆ. ಸೊ 100% ಡೌಟೇ ಇಲ್ಲ. ಒಪ್ಪಂದ ಆಗಿರೋದು 100% ನಿಜ. ಈಗ ಜಗಳ ಶುರುವಾಗಿದೆ. ಸಿದ್ದರಾಮಯ್ಯ ಬಿಟ್ಕೊಡಲ್ಲ. ಅಧಿಕಾರ ಒಂದ್ಸರಿ ಸಿಕ್ಕಿದ್ರೆ ಬಿಟ್ಕೊಡೋ ಜಾಯಮಾನ ಸಿದ್ದರಾಮಯ್ಯನವ್ರದ್ದು ಅಲ್ಲೇ ಅಲ್ಲ. ಅವ್ರು ಬಿಟ್ಕೊಡಲ್ಲ, DK ಶಿವಕುಮಾರ್ ಬಿಡಲ್ಲ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಕೊಡಲ್ಲ, DK ಶಿವಕುಮಾರ್ ಹಠ ಬಿಡಲ್ಲ. ಏಕನಾಥ್ ಶಿಂದೆ ಅವರ ಮಾದರಿಯಲ್ಲಿ ರಾಜ್ಯದಲ್ಲಿ ಆ ರೀತಿ ಕ್ರಾಂತಿ ಏನಾದ್ರು ಆಗುತ್ತೆ ಸರ್? ಏಕನಾಥ್ ಶಿಂದೆ ಆಗ್ತೈತೋ, ದ್ವನಾಥ್ ಶಿಂದೆ ಆಗ್ತೈತೋ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಕ್ರಾಂತಿ ಅಂತೂ ಆಗುತ್ತೆ. ಆದರೆ ನಾವು ಈ ಕಳೆದ ಬಾರಿ ಆಯ್ತಲ್ಲ, ಆ ತರದ ಯಾವುದೇ ಸರ್ಕಾರನ ಮಾಡುವಂತ ಇಚ್ಛೆ ನಮಗಿಲ್ಲ. ನಾವು ಮತ್ತೆ ಚುನಾವಣೆಗೆ ಹೋಗುವಂತ ತಯಾರಿನ ಮಾಡ್ತೀರಿ. ಯಾರು ಮುಖ್ಯಮಂತ್ರಿ ಆಗ್ತಾರೆ, ಯಾರು ಮಂತ್ರಿ ಆಗಿ ನಾನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀನಿ. ಯಾರು ಮುಖ್ಯಮಂತ್ರಿಯಿಂದ ಕೊಕ್ಕು, ಯಾರು ಮುಖ್ಯಮಂತ್ರಿ, ಯಾರು ಮಂತ್ರಿ. ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿಗೋಸ್ಕರ ಕಿತ್ತಾಟ ನಡೀತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ MLC CT ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ಮುಖ್ಯ ಅಲ್ಲ, ಜನ ಅಧಿಕಾರ ಕೊಟ್ಟಿದ್ದಾರೆ, ಅವರ ಸಂಕಷ್ಟಕ್ಕೆ ಮೊದಲು ಸ್ಪಂದಿಸುವ ಕೆಲಸ ಮಾಡಬೇಕು. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಕಮಿಷನ್ ವಿಚಾರಕ್ಕೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ನಾಚಿಕೆ ಅನ್ಸ್ಲಿಲ್ವಾ ನಿಮ್ಗೆ ಅಂತ CT ರವಿ ಅವರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಿಮ್ಮ ಸಚಿವರಿಗೆ ಪ್ರವಾಹಕ್ಕಿಂತ ಪ್ರತಿಷ್ಠೆ ಮುಖ್ಯವಾಯ್ತಾ ಹಾಗಾದ್ರೆ ಅಂತ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡುವ ಕೆಲಸವನ್ನು ಕೂಡ CT ರವಿ MLC ಮಾಡಿರುವಂಥದ್ದು. ರಾಜ್ಯ ಸರ್ಕಾರದ ವಿರುದ್ಧ MLC CT ರವಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನೀವು ಯಾರು ಮುಖ್ಯಮಂತ್ರಿ ಅನ್ನೋದು ನಮಗೆ ಮುಖ್ಯ ಅಲ್ಲ, ನೀವು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜನ ಅಧಿಕಾರ ಕೊಟ್ಟಿದ್ದಾರೆ, ಅವರ ಸಂಕಷ್ಟಕ್ಕೆ ನೀವು ಸ್ಪಂದಿಸುವ ಕೆಲಸ ಮಾಡಬೇಕು. 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಕಮಿಷನ್ ವಿಚಾರಕ್ಕೆ ನೋಡಿದ್ರೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ನಾಚಿಕೆ ಅನಿಸ್ಲಿಲ್ವಾ ನಿಮಗೆ ಅಂತ CT ರವಿ ಅವರು ಕಿಡಿಕಾರಿದ್ದಾರೆ. ಸರ್ಕಾರದ ವಿರುದ್ಧ CT ರವಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ, ಸಾಲು ಪ್ರಶ್ನೆ ಮಾಡಿದ್ದಾರೆ. MLC CT ರವಿ ಅವರು ವಾಗ್ದಾಳಿಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಸಿಎಂ ಕುರ್ಚಿಗೋಸ್ಕರ ಕಿತ್ತಾಟ ನಡೀತಾ ಇದೆ. ಒಂದು ಕಡೆ
ಡಿಸಿಎಂ ಡಿಕೆ ಶಿವಕುಮಾರ್ ಪರ ಅವರ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರ ಅವರ ಬೆಂಬಲಿಗರು ಬ್ಯಾಟ್ ಬೀಸ್ತಾ ಇದ್ದಾರೆ. ಇದರ ನಡುವೆ ಏನಾಗ್ತಾ ಇದೆ ರಾಜ್ಯದಲ್ಲಿ, ಜನರಿಗೆ ಏನು ತೊಂದರೆ ಆಗ್ತಾ ಇದೆ ಅದರ ಬಗ್ಗೆ ಪ್ರಶ್ನೆ ಮಾಡುವ ಕೆಲಸ ಮಾಡ್ತಾ ಇಲ್ಲ, ಅಥವಾ ಅವರಿಗೆ ಪರಿಹಾರ ಕೊಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಅದು ಯಾವ ವಿಚಾರಕ್ಕೆ? ಕಮಿಷನ್ ವಿಚಾರಕ್ಕೆ ಪ್ರಶ್ನೆಯನ್ನ, ಅಂದ್ರೆ ಕಮಿಷನ್ ವಿಚಾರಕ್ಕೆ ಪತ್ರ ಬರೆದಿದ್ದಾರೆ. ಬಿಜೆಪಿಯ ಮೇಲೆ ನೀವು ಆರೋಪವನ್ನ ಮಾಡ್ತಾ ಇದ್ರಿ 40% ಸರ್ಕಾರ ಅಂತ, ನಿಮ್ಮ ಮೇಲೆ 80% ಸರ್ಕಾರ ಅಂತ ಸದ್ಯಕ್ಕೆ ಗುತ್ತಿಗೆದಾರರು ಪತ್ರ ಬರೆದಿದ್ದಾರೆ. ಅದಕ್ಕೆ ಏನು ಉತ್ತರ ಕೊಡ್ತೀರಾ? 5 ವರ್ಷ ನಾನೇ ಸಿಎಂ ಅಂತ ನೀವು ಹೇಳ್ತಾ ಇದ್ದೀರಾ, ಸರಿ ಆಯ್ತು. ನಿಮ್ಗೆ ಅಧಿಕಾರ ಕೊಟ್ಟಿರೋದು ಜನರು, ಜನರ ಸಮಸ್ಯೆ ಏನಿದೆ ಅದನ್ನು ಫಸ್ಟು ಆಲಿಸುವ ಕೆಲಸವನ್ನ ಮಾಡಿ, ಅವರಿಗೆ ಸ್ಪಂದಿಸುವ ಕೆಲಸ ಮಾಡಿ. ಅದ್ಯಾವುದು ಕೂಡ ಮಾಡ್ತಾ ಇಲ್ಲ. ನಾಚಿಕೆ ಅನ್ಸಲ್ವಾ ನಿಮಗೆ ಅಂತ CT ರವಿ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ನಿಮ್ಮ ಸಚಿವರಿಗೆ ಪ್ರವಾಹಕ್ಕಿಂತ ಪ್ರತಿಷ್ಠೆ ಮುಖ್ಯ ಆಗ್ಬಿಟ್ಟಿದೆ. ಅಲ್ಲಿ ಪ್ರವಾಹದಿಂದ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ, ಎಷ್ಟೆಲ್ಲ ಸಮಸ್ಯೆಗಳಾಗಿದೆ, ಅದ್ಯಾವುದು ಕೂಡ ನಿಮ್ಮ ಸರ್ಕಾರಕ್ಕೆ ಬೇಕಾಗಿಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ನಾವು ಕೂಡ ಗಮನಿಸಿದ್ದೇವೆ ಎಷ್ಟೆಲ್ಲ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಕಲಬುರಗಿ, ಬೆಳಗಾವಿ ಆ ಭಾಗದೆಲ್ಲ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಯಿಂದ ಸಾಕಷ್ಟು ಅವಾಂತರಗಳಾಗಿದೆ. ಆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ CT ರವಿ ಅವರು ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಇದರ ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಗುತ್ತಿಗೆದಾರರು ಆರೋಪವನ್ನ ಮಾಡಿದ್ರು, ಪತ್ರವನ್ನು ಕೂಡ ಬರೆದಿದ್ರು. 80% ಕಮಿಷನ್ ಸರ್ಕಾರ ಅಂತ ಪತ್ರ ಬರೆದಿದ್ರು. 80% ಕಮಿಷನ್ ಕೇಳ್ತಿದ್ದಾರೆ ಅಂತ ಪತ್ರವನ್ನ ಬರೆದಿದ್ರು. ಹಾಗಾಗಿ ಈ ಒಂದು ವಿಚಾರವಾಗಿಯೂ ಕೂಡ ಪ್ರಶ್ನೆಯನ್ನ CT ರವಿ ಅವರು ಮಾಡಿದ್ದಾರೆ. ಸರ್ಕಾರ ಇದ್ರೂ ಅಷ್ಟೇ, ಸತ್ರು ಅಷ್ಟೇ ಅಂತ ಹೇಳಿಕೆಯನ್ನ ಕೊಡಲಾಗಿತ್ತು. ವಿಪಕ್ಷ ನಾಯಕ ಅಶೋಕ್ ವಿರುದ್ಧ ಈಗ ಸಿದ್ದರಾಮಯ್ಯ ಕಿಡಿಗಾರಿದ್ದಾರೆ. ಏನ್ ಸರ್ಕಾರ ಇದ್ರೂ ಅಷ್ಟೇ, ಸತ್ರು ಅಷ್ಟೇ ಅಂತ ಅಶೋಕ್ ಅವರು ಹೇಳಿಕೆ ಕೊಟ್ಟಿದ್ರು. ಈ ಒಂದು ಹೇಳಿಕೆ ವಿಚಾರಕ್ಕೆ ಸಿದ್ದರಾಮಯ್ಯ ಕಿಡಿಗಾರಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ರು. RSS ಏನು ಹೇಳ್ತಾರೆ ಅದನ್ನೇ ಹೇಳ್ತಾನೆ. ಸಿಎಂಗೆ ರೈತರ ಸಮಸ್ಯೆ ಗೊತ್ತಿಲ್ಲ ಎಂಬ ಹೇಳಿಕೆಗೆ ಕಿಡಿಕಾರಿದ್ದಾರೆ. ಅಶೋಕ್ ಬೆಂಗಳೂರು ಸಿಟಿಯಲ್ಲಿ ಹುಟ್ಟಿದವರು. ಅಶೋಕ್ ಬೆಂಗಳೂರು ಸಿಟಿಯಲ್ಲಿ ಹುಟ್ಟಿದವರು. ಅವನು ರೈತನೂ ಅಲ್ಲ, ಅವನಿಗೆ ಏನ್ ಗೊತ್ತು ರೈತರ ಸಮಸ್ಯೆ ಅಂತ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಕಿಡಿಯನ್ನ ಕಾರಿದ್ದಾರೆ. ಸರ್ಕಾರ ಇದ್ರೂ ಅಷ್ಟೇ, ಸತ್ರೂ ಅಷ್ಟೇ ಅಂತ ವಿಪಕ್ಷ ನಾಯಕ ಅಶೋಕ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಈ ಹೇಳಿಕೆಯ ವಿರುದ್ಧ CM ಸಿದ್ದರಾಮಯ್ಯ ಅವರು ಗುಡುಗಿದ್ದಾರೆ. ಅವ್ರಿಗೇನು ಗೊತ್ತಿದೆ ಆ ಸಮಸ್ಯೆಗಳ ಬಗ್ಗೆ? ನಮಗೆ ಗೊತ್ತಿದೆ ಎಲ್ಲೇ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ. ರೈತರ ಸಮಸ್ಯೆ ಬಗ್ಗೆ ಮಾತನಾಡ್ತಾರಲ್ಲ, ಅವ್ರು ಎಲ್ಲಿ ಹುಟ್ಟಿರೋದು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಹುಟ್ಟಿರೋದು ಬೆಂಗಳೂರಿನಲ್ಲಿ, ಬೇರೆ ಸಮಸ್ಯೆಗಳು ಹೆಂಗೆ ಗೊತ್ತಾಗುತ್ತೆ? CMಗೆ ರೈತರ ಸಮಸ್ಯೆ ಗೊತ್ತಿಲ್ಲ ಅಂತ ಅದು ಯಾವ ಆಧಾರದ ಮೇಲೆ ಹೇಳ್ತಾರೆ? ಅಶೋಕ್ ಬೆಂಗಳೂರು ಸಿಟಿಯಲ್ಲಿ ಹುಟ್ಟಿದವರು, ಏನಾದರೂ ಹಳ್ಳಿಯಲ್ಲಿ ಹುಟ್ಟಿದಾರಾ? ಅವನಿಗೆ ರೈತರ ಸಮಸ್ಯೆ ಗೊತ್ತಾ? ಅವನಿಗೆ ಏನು ಗೊತ್ತೂ ಇಲ್ಲ, ಏನೂ ಕೂಡ ಗೊತ್ತಿಲ್ಲ ಅಂತ ಸದ್ಯಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಕೂಡ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿರುವಂಥದ್ದು.